अदूर्यं वदेवं चिन्त्यं सहेतं पूर्वोत्तरूपं चरणं सदेयम् आत्मोस्वतां पूर्वमदैव चिन्त्यं गुरुर्वै शरण्यं गुरुर्वै शरण्यं. ಗುರುದೇವ್, ನಾನಂತೂ ನಿಮ್ಮನ್ನೇ ನೋಡುತ್ತಿರಲು ಬಯಸುತ್ತೇನೆ, ನಿಮ್ಮ ಬಳಿಯಲ್ಲಿಯೇ ಇರಲು ಬಯಸುತ್ತೇನೆ. ನಾನು ಪ್ರತಿಕ್ಷಣವೂ ಯಾವ ರೀತಿ ಚಕೋರ ಪಕ್ಷಿಯು ಚಂದ್ರನನ್ನು ನೋಡಲು ವ್ಯಾಕುಲವಾಗಿರುತ್ತದೋ ಅದೇ ರೀತಿ ನಿಮ್ಮನ್ನು ನೋಡುತ್ತಲೇ ಇರಬೇಕೆಂದು ಬಯಸುತ್ತೇನೆ. ನಾನು ಪ್ರತಿಕ್ಷಣದಲ್ಲೂ ಒಂದು ಚಾತಕ ಪಕ್ಷಿಯಂತೆ ಕೇವಲ ಗುರು ಗುರು ಶಬ್ದವನ್ನೇ ಉಚ್ಚರಿಸಲು ಬಯಸುತ್ತೇನೆ. ಪ್ರತಿಕ್ಷಣವೂ ನೀವು ನನ್ನ ಕಣ್ಣಲ್ಲಿ ಮನೆ ಮಾಡಿರಬೇಕು. ಪ್ರತಿಕ್ಷಣವೂ ನೀವು ನನ್ನ ಕಲ್ಪನೆಯಲ್ಲಿರಬೇಕು. ಪ್ರತಿಕ್ಷಣವೂ ನನ್ನ ಹೃದಯದ ಪ್ರತ್ಯೇಕ ಬಡಿತದಲ್ಲಿಯೂ ಗುರು ಶಬ್ದದ ಉಚ್ಚಾರಣೆಯಾಗುತ್ತಿರಬೇಕು. ನನ್ನ ಪ್ರತ್ಯೇಕ ಶಬ್ದ ಗುರುಮಯವಾಗಿರಬೇಕು. ನನ್ನ ಪ್ರತ್ಯೇಕ ಚಿಂತನೆ ಗುರುಮಯವಾಗಿರಲಿ. ನನ್ನ ಶರೀರದ ರೋಮರೋಮಗಳಿಂದಲೂ ಗುರು ಗುರು ಎಂಬ ಶಬ್ದ ಉಚ್ಚರಿತವಾಗಲಿ. ಇದಲ್ಲದೆ ಬೇರಾವ ಶಬ್ದದ ಜ್ಞಾನವೂ ನನಗೆ ಇಲ್ಲವಾಗಲಿ. ನನಗೆ ಗಾಯತ್ರಿ ಮಂತ್ರದ ಅವಶ್ಯಕತೆ ಇಲ್ಲ. ಯಾವುದೇ ಕಾಳಿ ಮಂತ್ರದ ಅವಶ್ಯಕತೆಯಾಗಲಿ, ಯಾವುದೇ ಲಕ್ಷ್ಮೀ ಮಂತ್ರದ ಅವಶ್ಯಕತೆಯಾಗಲಿ ಇಲ್ಲವೇ ಇಲ್ಲ. ಅನ್ಯ ದೇವಿ ದೇವತೆಗಳ ಯಾವುದೇ ಮಂತ್ರದ ಅವಶ್ಯಕತೆಯಾಗಲಿ ನನಗೆ ಇಲ್ಲವೇ ಇಲ್ಲ. ಏಕೆಂದರೆ ಮಂತ್ರಗಳಲ್ಲೆಲ್ಲ ಸರ್ವಶ್ರೇಷ್ಠ ಮತ್ತು ಅದ್ವಿತೀಯ ಮಂತ್ರವಾದ ಗುರುಮಂತ್ರ ನನ್ನ ಬಳಿಯಲ್ಲಿರುವಾಗ ಅದಕ್ಕಿಂತ ಶ್ರೇಷ್ಠವಾದ ಮಂತ್ರ ಬೇರಾವುದಿರಲು ಸಾಧ್ಯ? ಎಲ್ಲಿ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಇದೆಯೋ ಅಲ್ಲಿ ಸಮಸ್ತ ಪ್ರಕಾರದ ಜೀವನದ ಶ್ರೇಷ್ಠತೆಯೂ ಅದ್ವಿತೀಯತೆಯೂ ಸಮೃದ್ಧಿಯೂ ಇದೆ. ಮತ್ತು ಆದ್ದರಿಂದಲೇ ನಾನು ಬಯಸುತ್ತೇನೆ, ಜೀವನದ ಎಷ್ಟೆಲ್ಲ ಕ್ಷಣಗಳು ಭಗವಂತ ನನಗೆ ದಯಪಾಲಿಸಿದ್ದಾನೆಯೋ ಆ ಎಲ್ಲ ಕ್ಷಣಗಳನ್ನೂ ನಾನು ನಿಮ್ಮೊಂದಿಗೆ ಕಳೆಯುವಂತಾಗಲಿ. ನಿಮಗಾಗಿ, ನಿಮ್ಮ ಸೇವೆಗಾಗಿ ಆ ಎಲ್ಲ ಕ್ಷಣಗಳು ಮುಡಿಪಾಗಿರಲಿ. ನನ್ನ ಈ ಶರೀರ ನಿಮ್ಮ ಕಾರ್ಯಕ್ಕಾಗಿಯೇ ವಿನಿಯೋಗಿಸಲ್ಪಡಲಿ. ನಾನು ನಿಮ್ಮ ಚರಣಕಮಲಗಳನ್ನು ಬಿಗಿದಪ್ಪಿಕೊಳ್ಳುವಂತಾಗಲಿ. ನಾನು ನಿಮ್ಮ ಶರೀರದ ದಿವ್ಯ ಸುಗಂಧದಿಂದ ಸುವಾಸಿತನಾಗುವಂತಾಗಲಿ. ನಾನು ನಿಮ್ಮ ದಿವ್ಯ ಸುಗಂಧದ ಪುಣ್ಯ ಸ್ನಾನದಿಂದ ಪುನೀತನಾಗುವಂತಾಗಲಿ. ನಾನು ಚಕೋರ ಪಕ್ಷಿಯಂತೆ ಏಕಾಗ್ರಚಿತ್ತನಾಗಿ ಸ್ಥಿರ ದೃಷ್ಟಿಯಿಟ್ಟು ನಿಮ್ಮನ್ನೇ ಗಮನಿಸುತ್ತಿರುವಂತಾಗಲಿ. ಮತ್ತು ನಿಮ್ಮಿಂದ ಬೇರ್ಪಡುವುದೇ ಆದರೆ, ವಿರಹ ಉಂಟಾದರೆ ನೀರಿನಿಂದ ಹೊರಗಾದ ಮೀನಿನಂತೆ ವಿಲವಿಲನೆ ಒದ್ದಾಡಿ ನಾನು ಪ್ರಾಣ ಬಿಡುವಂತಾಗಲಿ. ಆಮೆಯಂತೆ ಬಂಡೆಯ ಮೇಲೆ ತಲೆಯೊಡೆದುಕೊಂಡು ನಾನು ನನ್ನ ಜೀವನವನ್ನು ಕೊನೆಗಾಣಿಸುವಂತಾಗಲಿ. ಮತ್ತು ಮೃತ್ಯು ನನಗೆ ಪ್ರಾಪ್ತಿಯಾಗಲಿ ಎಂದೇ ನಾನು ಬಯಸುತ್ತೇನೆ. ಗುರುದೇವ್, ನಾನು ನಿಮ್ಮಿಂದ ಎಂತಹ ಆಶೀರ್ವಾದವನ್ನು ಬೇಡುತ್ತಿದ್ದೇನೆಂದರೆ, ಒಂದೇ ಒಂದು ಕ್ಷಣವೂ ಸಹ ನಿಮ್ಮ ಅಗಲಿಕೆಯನ್ನು ನಾನು ಸಹಿಸದಂತಾಗಲಿ. ನನ್ನ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲಿ. ಅದರ ಒಂದೊಂದು ಅಶ್ರು ಬಿಂದುವಿನಲ್ಲೂ ನಿಮ್ಮ ಪ್ರತಿರೂಪ ಬಿಂಬವಿರಲಿ. ನನ್ನ ಕಣ್ಣೀರಿನ ಪ್ರತಿಯೊಂದು ಹನಿಯಲ್ಲಿಯೂ ನಿಮ್ಮ ಚಿತ್ರ ಮೂಡಿರಲಿ. ನನ್ನ ಕಣ್ಣೀರಿನ ಪ್ರತಿ ಹನಿಯ ಮೇಲೆಯೂ ನಿಮ್ಮ ಹೆಸರೇ ಬರೆದಿರಲಿ. ನನ್ನ ಹೃದಯದ ಮತ್ತು ಕಂಠದ ಬಡಿತದಲ್ಲಿ ನಿಮ್ಮದೇ ಹೆಸರು ಸದಾ ಉಚ್ಚಾರಣೆಯಾಗುತ್ತಿರಲಿ. ಮತ್ತು ನನ್ನ ಹೃದಯದ ಪ್ರತ್ಯೇಕ ಬಡಿತದಲ್ಲಿಯೂ ನಿಮ್ಮ ಹೆಸರೇ ಉಚ್ಚಾರಣೆಯಾಗಲಿ, ಗುರುಮಂತ್ರದ ಉಚ್ಚಾರಣೆಯಾಗಲಿ. ನಾನು ಜೀವನದಲ್ಲಿ ಅಂತಹ ಸ್ಥಿತಿಯನ್ನೇ ಬಯಸುತ್ತಿದ್ದೇನೆ. ಅಂತಹ ಸ್ಥಿತಿ ಪ್ರಾಪ್ತವಾಗಿದ್ದೇ ಆದರೆ ನನ್ನ ಜೀವನ ಧನ್ಯವಾದಂತೆ, ನನ್ನ ಜೀವನ ಪವಿತ್ರವಾದಂತೆ, ನನ್ನ ಜೀವನ ದಿವ್ಯವಾದಂತೆ. ಅಂತಹ ಸ್ಥಿತಿ ಪ್ರಾಪ್ತವಾಗದೇ ಇದ್ದರೆ ನನ್ನಂತಹ ಪಾಪಿ, ಅಧರ್ಮಿ, ಕೃತಜ್ಞ ಬೇರಾರೂ ಇರಲು ಸಾಧ್ಯವೇ ಇಲ್ಲ. ನೀವು ನನಗೆ ಆಶೀರ್ವಾದ ಕೊಡುವುದೇ ಆದರೆ ಅಂತಹ ಆಶೀರ್ವಾದವನ್ನೇ ಕೊಡಿ. ನೀವು ನನ್ನ ಮೇಲೆ ಕೃಪೆ ಮಾಡುವುದೇ ಆದರೆ ಅಂತಹ ಕೃಪೆಯನ್ನೇ ಮಾಡಿ. ನಾನು ಪ್ರತಿಕ್ಷಣವೂ
ನಿಮ್ಮ ಬಳಿಯಲ್ಲಿಯೇ ಇರಲು ಸಾಧ್ಯವಾಗುವಂತೆ ಅನುಗ್ರಹಿಸಿ. ನಿಮ್ಮ ದಿವ್ಯ ಸುಮಧುರ ವಾಣಿಯನ್ನು ನಾನು ಕೇಳುವಂತಾಗಲಿ. ನಿಮ್ಮ ಶಬ್ದಗಳನ್ನು ನಾನು ಹೃದಯಂಗಮ ಮಾಡಿಕೊಳ್ಳುವಂತಾಗಲಿ. ನಾನು ಸ್ಥಿರದೃಷ್ಟಿಯಿಂದ ಕಣ್ರೆಪ್ಪೆಯನ್ನೂ ಸಹ ಆಡಿಸದೆ ನಿಮ್ಮನ್ನೇ ನೋಡುತ್ತಿರಲು ಬಯಸುತ್ತೇನೆ. ನಾನು ನನ್ನ ಕಣ್ಣುಗಳ ಮಾಧ್ಯಮದಿಂದ ನಿಮ್ಮನ್ನು ನನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಲು ಬಯಸುತ್ತೇನೆ. ನಾನು ಒಂದೇ ಬಾರಿಗೆ ನಿಮ್ಮಲ್ಲಿ ಸಮಾಹಿತನಾಗಲು, ಏಕೀಭವಿಸಲು ಮತ್ತು ಸಂಪೂರ್ಣ ಲೀನವಾಗಲು ಬಯಸುತ್ತೇನೆ. ಏಕೆಂದರೆ ಗುರುದೇವ್, ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆ ಮತ್ತು ಕೇವಲ ಮಾತ್ರ ನಿಮಗೇ ಶರಣಾಗಿದ್ದೇನೆ.